ಕರಾವಳಿ ಬಹಳ ಸೂಕ್ಷ್ಮ ಪ್ರದೇಶ, ಮಂಗಳೂರು ಆ ಭಾಗದಲ್ಲೂ ಕೂಡ ಪದೇ 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 ಈ ರೀತಿಯಾಗಿ ಆಗ್ತಾ ಇದೆ ಅಂದ್ರೆ ವಿಷ ಬೀಜವನ್ನ ಬಿತ್ತುತ್ತಾ ಇರೋದು ಯಾರು? ಪಕ್ಷಗಳ ಅಥವಾ ಸಂಘಟನೆಯವರ? ಧರ್ಮದ ಅಮಲಿನಲ್ಲಿರೋರು ಮೇಡಮ್, ಧರ್ಮದ ಅಮಲಿನಲ್ಲಿರುವಂತವ್ರು. ಯಾರ ಕೇಸಸ್ಗಳನ್ನ ಸರ್ಕಾರ ಸುಮಾರು 1500-600 ಕೇಸಸ್ಗಳನ್ನ ವಾಪಸ್ ಕೊಟ್ಬಿಟ್ಟು ತಗೊಂಡ್ಬಿಟ್ಟು ಇವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಂಥದ್ದು. ಫ್ರೀ ಹ್ಯಾಂಡ್ ಕೊಟ್ಟಿದ್ದಂಥದ್ದು ಯಾವ್ದಂದ್ರೆ ನಿಮ್ಗೆ ನಾವಿದ್ದೀವಿ ಅಂತ ನೀವೇನೇ ಕೃತ್ಯ ಮಾಡಿದ್ರು ನಾವಿದ್ದೀವಿ ಅಂತ ಹೇಳುವಂಥದ್ದು. ಮತ್ತೆ ಪ್ರತಿ ಸತಿನಿಗೆ ಹೇಳಿದಾಗ ನೀವು ನೋಡಿ, ರಾಜ್ಯದ ಬೇರೆ ಬೇರೆ ಘಟನೆಗಳು ನಡೆದಾಗ, ಹುಬ್ಬಳ್ಳಿ ಘಟನೆಗಳದ್ದು ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಅಂತ ಇದು ಮಾಡಿದಾಗ ಅವ್ರನ್ನೂ ಅಮಾಯಕರು ವಾಪಸ್ ತಗೋಬೇಕು ಕೇಸು ಅಂತ ಹೇಳಿದ್ರು. ಅದೇ ಅದಕ್ಕಿಂತ ಹಿಂದಿನ ದಿನ 30 ವರ್ಷದ ಕೇಸ್ ಯಾವುದೋ ಹಿಂದೂ ಕಾರ್ಯಕರ್ತಂದು ಮತ್ತೆ ಎಕ್ಕಿ ತೆಗೆದ್ರು. ನೀವು ಹೇಳ್ತೀರಿ ಯಾವ್ದಕ್ಕೆ ಸಂಬಂಧ ಕೊಡ್ತಾರೆ, ಇದಕ್ಕೆ ಯಾಕೆ ಮುಸ್ಲಿಮ್ಸ್ ಅಂತ ಹೇಳ್ತೀರಾ, ಧರ್ಮ ಅಂತ ಹೇಳ್ತೀರಾ ಅಂದಾಗ ಕನೆಕ್ಟಿಂಗ್ ದ ಡಾಟ್ಸ್ ಬರುತ್ತಲ್ಲ ಮೇಡಮ್, ಅದಲ್ಲಿ ಕನೆಕ್ಟಿಂಗ್ ದ ಡಾಟ್ಸ್ ಬರುತ್ತೆ. ಮತ್ತೆ ನೀವು ಇವತ್ತು ಮಾಧ್ಯಮದಲ್ಲಿ ಎಲ್ಲೇ ನೋಡೋಕೋದಾಗ್ಲೂ ಕೆಲವು ಘಟನೆಗಳು ಹೆಂಗಿದೆ, ಮಾರಕಾಸ್ತ್ರಗಳಿಂದ ಓಡಾಡ್ಕೊಂಡಿರುವಂತದ್ದನ್ನ ಅದನ್ನ ಹಿಡಿದು ಕ್ರಮ ಕೈಗೊಳ್ಳುವಂತ ಒಂದು ಇದ್ದಳಲ್ಲ ಮೇಡಮ್ ಅದಲ್ಲಿ. ಈಗ ನಮ್ಮ ಎದುಕು ಸ್ನೇಹಿತರು, ನಮ್ಮ ಗುರುಗಳು ಕಾಂಗ್ರೆಸ್ ಪಕ್ಷದ ಮೇಲೆ ಇವತ್ತು ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಮ್ಮದೇ ಗೃಹ ಸಚಿವರಿದ್ದಾಗ, ಯಾಕಂದ್ರೆ ನಾವು BJP ವೋಟರ್ಸ್ ಆಗಿ ಹೇಳ್ತಾ ಇದ್ದೀವಿ, ನಮ್ಮದೇ ಗೃಹ ಸಚಿವರು ಅರಗಜ್ಞಾನಂದವರು ಇಡೀ ರಾಜ್ಯದಲ್ಲಿ ಎಲ್ಲೇ ಒಂದಿಷ್ಟು ಭಯೋತ್ಪಾದಕ ಚಟುವಟಿಕೆಗಳಾಗಲಿ, ಬಾಂಬ್ ಬ್ಲಾಸ್ಟ್ಗಳಾಗಲಿ ಎಲ್ಲಾನು ಹೋಗಿ ನಿಂತುಕೊಳ್ಳೋದು ತೀರ್ಥಹಳ್ಳಿಗೆ. ಇವ್ರದೇ ಕ್ಷೇತ್ರ. ಏನು ಮಾಡ್ತಾ ಇದ್ರು? ಇದನ್ನ ಆರಂಭದಿಂದಲೂ ಪ್ರಶ್ನೆ ಮಾಡಿದ್ರೆ ಅವ್ರು ಇಲ್ಲಿ ತನಕ ಹೆಚ್ಕೊಳ್ತಾರಿಲ್ಲ. ಪ್ರಶ್ನೆ ಮಾಡಿದ್ದಕ್ಕೆ ಇವತ್ತು ನಮ್ಮ ಪರವಾಗಿ ನಿಂತ್ಕೊಳ್ತಾರೆ ಅನ್ನೋದೇ ಇವತ್ತು ಅವ್ರ ಹಂತಕ್ಕೆ. ಅದೇ ಸಮಸ್ಯೆ. ಈಗ ನಮ್ಗೆ ಏನಾಗಿದೆ ಅಂದ್ರೆ ಪರ್ಯಾಯ ಇಲ್ಲ, ನಾವೆಲ್ಲ ಹೋದ್ರು ಅವರಿಗೆ ಓಟ್ ಹಾಕ್ತೀವಿ ಅನ್ನೋದು ಮಾನಸಿಕತೆ ಅವರಿಗೆ ಇದ್ದು ಅಸಮರ್ಥ BJP ನಾಯಕರು ಅಂತ ಹೇಳ್ತೀನಿ. ಹಿಂದೂ ಸಮಾಜ ಒಪ್ಕೊಳ್ಳುತ್ತೆ ಅನ್ನೋದು ಮೂರ್ಖತನ. ಭಾಜಪ ಸರ್ಕಾರದವ್ರು ತಪ್ಪು ಮಾಡಿದಾಗ ನಾವು ಖಂಡಿಸ್ತಾನೆ ಬಂದಿದ್ದೀರಿ, ಹೇಳ್ತಾನೆ ಬಂದಿದ್ದೀರಿ. ಅವರಲ್ಲಿರುವಂತ ಒಳ ರಾಜಕೀಯ ಬಿಟ್ಬಿಟ್ಟು ಇವತ್ತು ಸಮಾಜದ ಪರ, ಹಿಂದೂ ಕಾರ್ಯಕರ್ತರ ಪರ, ಹಿಂದೂ ನಾಯಕರ ಪರ ನಿಂತ್ಕೊಂಡಿದ್ರೆ ಈ ತರ ಸಾವುಗಳು ಆಗ್ತಿರ್ಲಿಲ್ಲ. ನಿಮ್ಮಲ್ಲಿರುವಂತ ಒಳ ರಾಜಕೀಯ, ನಿಮ್ಮಲ್ಲಿರುವಂತ ಅಡ್ಜಸ್ಟ್ಮೆಂಟ್, ದರ್ಪ, ಅದಲ್ಲದೆ ಸೆಕ್ಯುಲರ್ ಆಗಿರ್ಬೇಕು ನಾವು. ಆ ಒಂದು ಅಫೀಸ್ಮೆಂಟ್ ಇದೆ ಗೊತ್ತಾ, ಕೇವಲ ಅವ್ರು ಓಟ್ಗೋಸ್ಕರ ಓಟ್ ಹಾಕಂತ ಗೊತ್ತಿದೆ, ಬೇಕು ಅಂತ ತಿರ್ಗಿ ಅಫೀಸ್ಮೆಂಟ್ ಮಾಡೋದು. ನಿಮ್ಮಂತ ರಾಜಕಾರಣಿಗಳಿಂದನೇ ಇವತ್ತು ಬೀದಿಯನ್ನು ಹಾಕ್ತಿರೋ ನಮ್ಮಂತ ಕಾರ್ಯಕರ್ತರು. ನೀವು ಸರಿ ಇದ್ದಿದ್ರೆ, ನೀವುಗಳು ಕಠಿಣ ಕ್ರಮ ಅಂತ ಬಿಟ್ಬಿಟ್ಟು ಕಠಿಣ ಕ್ರಮ ನೀವು ಮಾಡಿ ತೋರಿಸಿದ್ರೆ ಇದು ಯಾವುದು ಆಗ್ತಿರ್ಲಿಲ್ಲ. ಕೇವಲ ಸುಭಾಷ್ ಶೆಟ್ಟಿ ಮಾತ್ರ ಅಲ್ಲ, ಹರ್ಷ ಹತ್ಯೆ ಆಗ್ತಿರ್ಲಿಲ್ಲ, ಪ್ರವೀಣ್ ನೆಟ್ಟರ್ ಹತ್ಯೆ ಆಗ್ತಿರ್ಲಿಲ್ಲ. ಹರ್ಷನ ಹತ್ಯೆ ಮಾಡಿರೋರು ನೀವು ಜೈಲಲ್ಲಿ ಬಿರಿಯಾನಿ ತಿನ್ಸ್ತೀರಾ ಅಂತ ಅಂದ್ರೆ ನಿಮ್ಗೆ ನಾಚಿಕೆ ಆಗ್ಬೇಕು. ನಿಮ್ಗೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾರೆ ಮೇಡಮ್ ಅವ್ರ ಕುಟುಂಬದ ಜೊತೆ. ಹರ್ಷದ ಕುಟುಂಬ 3 ತಿಂಗಳು 4 ತಿಂಗಳು ಎಲ್ಲಾರು ಹೋಗಿದ ರಾಜಕಾರಣಿಗಳು ಭೇಟಿ ಮಾಡೋದಕ್ಕೆ. ಇವತ್ತು ಏನ್ ಮಾಡ್ತಿದ್ದಾರೆ? ಈಗ ಅದನ್ನೇ ಕೇಳಿದ್ದು, ಅದನ್ನೇ ನಾನು ಏನ್ ಮಾಡ್ತಿದ್ದಾರೆ? ಕಾರ್ಯಕರ್ತ ಮನಸ್ಥಿತಿ ಇರೋರು ಏನ್ ಮಾಡ್ತಿದ್ದಾರೆ? ಹಿಂದೂ ಕಾರ್ಯಕರ್ತನ ಹೊಡೆದ್ಬಿಟ್ರೆ ಕಾರ್ಯಕರ್ತರು ಸಂಘಟನೆಗೆ ಬರಲ್ಲ, ಕಾರ್ಯಕರ್ತರು ಹೋರಾಟಕ್ಕೆ ಬರಲ್ಲ. ಆ ಕಲ್ಪನೆ ತೆಗೆದು ಬಿಡಿ. ನಾವು ಸಂಘಟನೆಗೆ ಬರ್ತೀರಿ ಅಂತಂದ್ರೆ ನಮ್ಮ ಜೀವ ಹೋಗುತ್ತೆ ಅಂತ ಗೊತ್ತಿದ್ದು ನಮ್ಮ ಮೇಲೆ ಕೇಸ್ ಆಗುತ್ತೆ, ನಮ್ಗೆ ಕೇಸ್ ಮಾಡಬೇಕು. ಕೇಸ್ಗಳು ಆದಾಗ ನಮ್ ಜೀವಗಳು ಮಾಡ್ಕೋಬೇಕು. ಸರ್ಕಾರ ಮತ್ತೊಂದು ಧರ್ಮದ ಪರವಾಗಿ ನಿಂತ್ಕೊಂಡಾಗ ನೀವ್ ಯಾಕ್ರಿ ನಿಂತ್ಕೊಳ್ಳಲ್ಲ, ಬರೀ ಓಟ್ಗಾಗಿ ನಮ್ಮನ್ನ ಬಳಸ್ಕೊಳ್ತಿರಲ್ರಿ ಅಂತ ಬಿಜೆಪಿ ಏನ್ ಹೇಳ್ತೀರಿ? ನಮ್ಮ ನಾಯಕರು ಹೇಳಿ ಇಂಥದಕ್ಕೆ ನಿಂತಿದೀವಿ. ರಾಜ್ಯ BJP ಹೇಳ್ತಾ ಇರೋದು, ನಾನು ಕೇಂದ್ರದ ಬಗ್ಗೆ ಹೇಳ್ತಾ ಇಲ್ಲ. ರಾಜ್ಯ BJP ನಾಯಕರು ಈ ತರ ಇವ್ರ ಪರವಾಗಿ ನಿಂತಿದ್ದೀವಿ. ವಿಧಾನಸೌಧದಲ್ಲಿ ಹೇಳಿದ್ರು ಇವ್ರದ್ದು ವಿರೋಧ ಪಕ್ಷ ನಾಯಕ ಗೃಹ ಸಚಿವ ಆದಾಗ ಗಡಿಪಾರ್ ಮಾಡಿದೆ, ಗುಂಡಾ ಆಕ್ಟ್ ಮಾಡಿದೆ ಅಂತ ಹೇಳಿ ನಾಚಿಕೆ ಆಗ್ಬೇಕು ಅವನಿಗೆ. ನಾ ಮಾಡ್ದ ಅವನು ನಮಗೂ ಆಗುತ್ತೆ ರೀ, ನಮಗೂ ಆಗುತ್ತೆ. ರಾಜ್ಯ ಸರ್ಕಾರ ಕೇಳ್ತಾ ಇದೀನಿ, ಕೇಂದ್ರ ಸರ್ಕಾರ ಕೇಳ್ತಾ ಇದೀನಿ, ನೀವು ಎಲ್ಲಾರ್ಗು ಕೇಳಿ ಸರ್. ನಮ್ಮ ಅಧಿಕಾರ ಇದೆ ಸರ್. ನಾವು ಭಾರತೀಯರು, ಒಂದು ನಿಮಿಷ ಹೇಳ್ತೀನಿ ಕೇಳಿ, ನಾವು ಭಾರತೀಯರು, ನಾವು ಪಕ್ಷದ ಗುಲಾಮರಲ್ಲ. ಕಾಶ್ಮೀರದಲ್ಲಾದಾಗ ಯಾರು ಬಂದು ರಾಜ್ಯ ಸರ್ಕಾರದ ಪ್ರಶ್ನೆ ಮಾಡಿಲ್ಲ, ಮಾಡಿದ ಕೇಂದ್ರದವ್ರನ್ನ. ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದ್ರಿ ಅಂತ ಹೇಳಿ ಇದೇ ಪಾರ್ಟಿ ಆಫೀಸ್ ನೀವ್ ಹೇಳಿರೋ ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಸಿಂಪಲ್. ಕಾಶ್ಮೀರದಾದಾಗ ಯಾರು ಬಂದು ರಾಜ್ಯ ಸರ್ಕಾರ ಕೇಳಿಲ್ಲ, ಕೇಂದ್ರದವ್ರನ್ನೇ ಕೇಳಿದ್ವಿ. ಈಗ ರಾಜ್ಯದಲ್ಲಾಗಿದೆ, ರಾಜ್ಯ ಸರ್ಕಾರ ಕೇಳ್ತಿದ್ದಾರೆ. ಕೇಳಿ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಯುದ್ಧ ನಮಗ್ ಬೇಕಾ, ಯುದ್ಧ ಬೇಡ. ಸತ್ತಿರೋರು ಯಾರು ಅವ್ರ ಮಕ್ಕಳಲ್ವಲ್ಲ, ಗುಂಡು ತಿಂದವ್ರು ಯಾರು ಅವ್ರ ಮಕ್ಕಳಲ್ವಲ್ಲ. ನೀವ್ ಹೇಳಿ, ಈಗ ಇವ್ರ ಕೊಲೆ ಆಯ್ತು, ಮುಂದಕ್ಕೇನು? ಹಾಗಾದ್ರೆ ನೀವು ಪ್ರತಿಕಾರ ಅಂತ ಹೋಗ್ತೀರಾ? ನೋಡಿ, ಪ್ರತಿಕಾರ ಅಂತ ಮುಂದುವರಿಸ್ತೀರಾ? ಹೇಳ್ತೀನಿ ಕೇಳಿ. ಪ್ರತೀಕಾರನೋ ಮತ್ತೊಂದು, ಈ ಸಾವುಗೆ
ಹಿಂದೂ ಸಮಾಜ ತಕ್ಕ ಉತ್ತರ ಕೊಟ್ಟೆ ಕೊಟ್ಟೆ. ಯಾವ ತರ? ಯಾವ ತರ ಆಗಿರ್ಬೋದು ನೋಡಿ ಅದು ಯಾವ ನೀವು- ತರ ಬೇಕಾದ್ರೆ ಅಲ್ಲ, ಸರ್ ಇದು ಕಾನೂನು ಒಂದ್ ನಿಮಿಷ, ಹೋರಾಟ ಒಂದ್ ನಿಮಿಷ. ಈಗ ಇನ್ನು ಎಷ್ಟು ತಕ್ಕ ಜನ ಉತ್ತರ ಅಲ್ಲ ನೋಡಿ, ಎಷ್ಟು ತಕ್ಕ ಜನ ಉತ್ತರ ಬಡವ್ರ ಮನೆ ಮಕ್ಳು ಹೆಣ ನೋಡಿ ಬೀಳ್ಬೇಕು ನೋಡಿ ಸರ್? ಅಕ್ಕ ನೋಡಿ ತಕ್ಕ ಉತ್ತರ ಅಂತಂದ್ರೆ ಇವತ್ತು ದೇಶದಲ್ಲಿ ಯಾರಾದ್ರೂ ಕಾನೂನು ಗೌರವ ಕೊಡ್ತಿದ್ದಾರೆ ಕೇವಲ ಹಿಂದೂಗಳು ಮಾತ್ರನೇ. ನೀವು ಯಾವುದೇ ಹಿಂದೂ ಸಂಘಟನೆ ಆಗಿರ್ಬೋದು ಕಾನೂನು ಗೌರವ ಕೊಟ್ಟಿದ್ದೀರಿ, ಕೊಡ್ತಾನು ಇರ್ತೀನಿ, ಮುಂದೆ ಕೊಟ್ಟು ಬರ್ತೀರಿ. ನಾವು ತಕ್ಕ ಬೇರೆ ಉತ್ತರ ಯಾರು ಅಂತಂದ್ರೆ ಕೊಡ್ತಾ ಇಲ್ವಾ ಬ್ರದರ್? ಕೊಡದೇ ಇರೋ ಕಾರಣನೇ ಇವತ್ತು ಭೀಕರವಾಗಿ ಹತ್ಯೆ ಮಾಡಿರೋದು. ಒಂದ್ ನಿಮಿಷ ನಾನು ನಿಮ್ಗೆ ಕೇಳ್ತಾ ಕೊಡದೇ ಇರೋ ಬರೀ ಕಾರಣನೇ ಹಿಂದೂ ಕೊಡ್ತಾರೆ. ಕಾಸರಗೋಡಿನ ಭಾರತೀಯರು ಯಾರು ಕೊಡ್ತಾ ಇಲ್ಲ. 106 ನಾಯಿಗಳ ಮಾರಣವ ಮೈನಿಕಾಗಿದೆ. ಹಂಗಂದ್ರೆ ಫಾಜಿಲ್ Training ಕೊಲೆ ಕೊಡ್ತಿರೋದು ಆಯ್ತಲ್ಲ, ಯಾರು? ಏನ್ ಬ್ರದರ್ ಅದು? ಟ್ರೈನಿಂಗ್ ಕೊಡ್ತಿರೋದು ಯಾರು ಅವ್ರಿಗೆ? ಫಾಜಿಲ್ ಕೊಲೆ ಆಯ್ತಲ್ಲ, Training ಯಾವ ಕೊಡ್ತಿರೋದು ಯಾರು? ದೇಶಕ್ಕಾಗಿದ್ದು? ಟ್ರೈನಿಂಗ್ ಫಾಜಿಲ್ ಕೊಡ್ತಿರೋದು ಯಾರು? ಸಿಂಪಲ್ ಪ್ರಶ್ನೆ ಮೇಡಮ್. ಫಾಜಿಲ್ ನಾವು ಕೊಲೆ ಅಲ್ಲ. ಆಯ್ತಲ್ಲ, ನೋಡಿ, ಸುಭಾಷ್ ಶೆಟ್ಟಿ, ಒಂದ್ ನಿಮಿಷ. ಸುಭಾಷ್ ಶೆಟ್ಟಿ ನಾನು ಹತ್ಯೆಗೆ ಯಾರ ಪರವಾಗಿ ಸುಭಾಷ್ ಮಾತಾಡ್ತಾ ಇಲ್ಲ, ಶೆಟ್ಟಿ ನಾನು ಯಾರ ಹತ್ಯೆಗೆ against ತಕ್ಕ ಮಾತಾಡ್ತಾ ಇಲ್ಲ. ಪ್ರತ್ಯುತ್ತರ ಅಂತ ಕೊಟ್ಟೆ ಕೊಡ್ತೀನಿ. ನೋಡಿ ಒಂದು ಹಿಂದೂ ಜನರಲ್ ಸಮಾಜ ನಾನು ತಕ್ಕ ಜನರಲ್ ಪ್ರತ್ಯುತ್ತರ ಕೊಟ್ಟೆ ಕೊಡುತ್ತೆ. ಒಂದ್ ನಿಮಿಷ. ಕೊಟ್ಟೆ ಕೊಡುತ್ತೆ. ಇವರು ಹೇಳ್ತಾ ಇರೋದು ಏನಂದ್ರೆ ಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ ನೀವು ಮಾಧ್ಯಮದಲ್ಲಿ. ಎರಡೂ ಧರ್ಮದವರು ಒಂದ್ ಅವ್ರು ಸ್ವಲ್ಪ ಒಂದ್ ನಿಮಿಷ ಸುಮ್ನೆ ಇದ್ಬಿಟ್ಟು ಹೇಳ್ತಿದ್ದಾರೆ. ನಾನು ಒಂದೇ ಪ್ರಶ್ನೆ ಫಾಜಿಲ್ ಕೇಳ್ಬಿಡ್ತೀನಿ. ಕೊಲೆ ಯಾರು ಇವ್ರು ಬೇಕಾದ್ರೂ ಉತ್ತರ ಮಾಡಿದ್ರು, ಕೊಡಿ. ಇಲ್ಲಿ ಕೇಳಿ ಇಲ್ಲಿ. ಇವ್ರ ಕೊಲೆನ ಅವ್ರು ಪ್ರವೀಣನ್ನ ಮಾಡಿದ್ದಾರೆ, ಕೊಂದ್ರು ಅವ್ರನ್ನ ಅಂತ ನಾವು ಕೊಲೆ ಫಾಜಿಲ್ನ ಮಾಡ್ತೀವಿ ಕೊಂದ್ರು ಅಂತ ಹೇಳ್ತಾರೆ. ಅಲ್ವಾ? Direct ಸರ್ ಆಗಿ ಒಂದ್ ಹೇಳ್ತಾ ಸೆಕೆಂಡ್, ಇದ್ದಾರೆ. ಒಂದ್ ಸೆಕೆಂಡ್. ನೀವು ಯಾರು ಬೇಕಾದ್ರೂ ಉತ್ತರ ಕೊಡಿ. ಹಿಂದೂ ಧರ್ಮದಲ್ಲಿ ಆಗಿರೋ ಇಲ್ಲ, ಕೊಲೆ ಅಲ್ಲ. ಕೇಳಿ ಇಲ್ಲಿ, ಓಪನ್ ಕೇಳಿ ಆಗಿರ್ತಾರೆ ಇಲ್ಲಿ. ಮಾಧ್ಯಮದಲ್ಲಿ. ಪ್ರವೀಣ್ ನೆಟ್ಟಾರ್ನ ಕೊಲೆ ಆಯ್ತು ಅಂತ Revenge ಏ, ಕೊಲೆ ಕಾಜೆ, ಆಗಿದೆ. ಕೇಳಿ ಸರ್, ಬಿಡಲ್ಲ ಕೇಳಿ ಸರ್. ಅಂತಂದ್ರೆ ನಮ್ಗೆ ಕಾನೂನು ಕೇಳಿ ಸರ್ ಹೋರಾಟ ಇಲ್ಲಿ. ಮಾಡಕ್ ಗೊತ್ತಿಲ್ಲ. ಕೇಳಿ ಇಲ್ಲಿ. ಬಿಡಲ್ಲ, ತೇಜಸ್ ತಲೆ ಅವ್ರೆ, ಕಡಿಯಲ್ಲ. ತೇಜಸ್ ಅವ್ರೆ. ಹೇಳಿ. ನೋಡಿ ನಾವು ನಿಮ್ ತರ ಪುಂಕಾನ್ ಬುಕ್ ಕಾನೂನು ಗೌರವ ಕೊಡ್ತೀರಮ್ಮ ನಮ್ ಬಾಂಬ್ ಹಾಕಿಲ್ಲ. ಯಾರು? ಕಾನೂನು ಗೌರವ ಕೊಡ್ತೀರಮ್ಮ ನಮ್ ಕಾನೂನು ಮುಖ್ಯ, ನಮ್ ಧರ್ಮ ಬಾಂಬ್ ಮುಖ್ಯ ಅಂತ ಹೇಳಿರೋದು. ಹಾಕಕ್ಕಿಂತ ಹೌದು ಜಾಸ್ತಿ ಮಾತಾಡೋದು ಹೌದು ಬಿಡ್ತೀರಾ? ಅಲ್ಲ, ಉಗ್ರಗಳೆಲ್ಲ ಒಂದೇ ಸಮುದ್ರ ಸೇರಿರೋದು. ಮಾತಾಡಲಿ ಉಗ್ರಗಳೆಲ್ಲ ಒಂದೇ ಸಮುದ್ರ ಏನಕ್ಕೆ ಏನಕ್ಕೆ ನೀವು ಖಂಡಿಸ್ತೀರಾ ಅದನ್ನ? ಶೂಟ್ ಮಾಡ್ಬಿಟ್ರಲ್ಲ. ಯಾರು ಶೂಟ್ ಮಾಡಿದ್ದಾರೆ? ಸೊ, ನೀವು ನೀವು ಯಾರು ಹೇಳ್ತಾ ಶೂಟ್ ಮಾಡಿದ್ದಾರೆ? ಒಂದ್ ನಿಮಿಷ ಈಗ ಒಂದ್ ನಿಮಿಷ. ಯಾರು ಶೂಟ್ ಬೇರೆಯವ್ರ ಮಾಡಿದ್ದಾರೆ? ಗನ್ ತಗೊಂಡ್ ಶೂಟ್ ಮಾಡಿದ್ರು ಪರವಾಗಿಲ್ಲ, ಬಾಂಬ್ ಹಾಕಿರೋ ಪರವಾಗಿಲ್ಲ, ನಾವು ಬರೀ ಮಾತಲ್ಲಿ ಮಾತಾಡೋದೇ ದೊಡ್ಡ ತಪ್ಪು ಅಂತನಾ? ಹಂಗಲ್ಲ ಮೇಡಮ್, ಒಂದ್ ನಿಮಿಷ. ಮಾತಲ್ಲಿ ಮಾತಾಡೋದು ತಪ್ಪಾ? ಅಲ್ಲ, ಸಿಂಪಲ್ ಒಂದ್ ನಾವು ನಿಮಿಷ. ಮಾತಲ್ಲೂ ಮಾತಾಡ್ತೀವಿ, ನನ್ನ ಪ್ರಶ್ನೆಗೆ ನಾವು ಒಂದೊಂದು ಉತ್ತರ ಕೆಲ್ಸನೂ ಕೊಟ್ಬಿಡ್ಲಿ. ಒಂದ್ ನಿಮಿಷ ಹೇಳ್ತೀನಿ. ಇವ್ರು ಕೇಳ್ತಾರೆ KG ಹಳ್ಳಿ DG ಹಳ್ಳಿ ಗಲಾಟೆ ಆಯ್ತು ಅಂತ ಹೇಳ್ಬಿಟ್ಟು. ಯಾವ ಉದ್ದೇಶಕ್ಕಾಯ್ತು ಹೇಳಿ? ಹಂಗಾರೆ ಆ ಉದ್ದೇಶ ನಿಮ್ಗೆ ಒಂದ್ ಕಾನೂನು ನಿಮಿಷ ರೀತಿ ಕೇಳಿ, ಸರಿಪಡಿಸ್ಬೇಕು ಅಂತ ಇಲ್ವಾ? ಒಂದ್ ನಿಮಿಷ ಪ್ರಶ್ನೆ ನಿಮ್ಗೆ ಆ ಉತ್ತರ ಉದ್ದೇಶ ಕಾನೂನು ರೀತಿ ಒಂದ್ ಗೌರವ, ನಿಮಿಷ, ಇದು ಕಾನೂನು ಒಂದ್ ರೀತಿ ನಿಮಿಷ. action ತಗೋಬೇಕು ನಿಮ್ಗೆ ಕಾನೂನು ಗೊತ್ತಿಲ್ವಾ ಪ್ರಕಾರ ನಿಮ್ಗೆ? ತಗೊಂಡಿದ್ದೀವಿ. ಮನೆ ಬೆಂಕಿ ಹಚ್ಬೇಕಾ? ಏ, ಮನೆ ಕನ್ನಡಿ ಬೆಂಕಿ ಬೇಕಾ? ಹಚ್ಚಂತ ಯಾವ್ರು ನೀವು ಮನೆ ಯಾಕೆ ಬೆಂಕಿ ಹೇಳೋ ಹಚ್ಚಿರೋರ್ನ, ಉತ್ತರ ಕೊಡಿ. ಕಲ್ಲು ಹೊಡ್ದಿರೋರ್ನ ಸ್ವಾಗತ ಒಂದ್ ನಿಮಿಷ, ಮಾಡ್ತಾರೆ. ಒಂದ್ ನಿಮಿಷ. ನನಗೆ ಯಾರು ಯಾರು ಉತ್ತರ ಯಾರು ಕೊಡಿ. ಯಾರು ಒಂದು ಯಾರು ನಿಮಿಷ ಕೊಟ್ಬಿಟ್ರೆ ಯಾರು ಉತ್ತರ ಸ್ವಾಗತ ಕೊಡಿ. ಮಾಡ್ತಾ ಇಲ್ಲ? KG ಹಳ್ಳಿ DG ಹಳ್ಳಿಯಲ್ಲಿ ಬೆಂಕಿ ಅವಘಡ ಆಯ್ತು. ಕಾರಣಗಳು ಏನೇ ಇರ್ಲಿ, ಅವಾಗ ಕಾನೂನು ನೆನಪಿರ್ಲಿಲ್ವಾ? ಕಾನೂನನ್ನ ಕೈ ತಗೊಳ್ಬಹುದಿತ್ತ ಆ ಧರ್ಮ? ಮತ್ತೆ ಏನ್ ಹೇಳಿದೆ ನಿಮ್ ಅಂತ ನಾನು ಪ್ರಶ್ನೆ? ಎಲ್ಲಿ ಹೇಳ್ತಾ ಇದ್ದೀನಿ ನಿಮ್ಗೆ? ಮತ್ತೆ ಇನ್ನೇನ್ ನೀವು ಹೇಳ್ತಾ ಇದ್ದೀರಿ ಮಾತಾಡಿದ್ರೆ ನೀವು? ಹೇಳ್ತಿರಲ್ಲ. ನಾನು ಹೇಳೋದು ಬೇರೆ ಧರ್ಮಕ್ಕೆ ಧಕ್ಕೆ ಆಗೋ ಈಗ ಥರ ಹಿಂದೂ ಯಾಕೆ ಧರ್ಮದವರು ಮಾತಾಡ್ತೀರಾ ನೀವು? ಬಾಯಲ್ಲೇ ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ. ಆಯ್ತು ಮತ್ತೆ ಮೇಡಮ್. ಇನ್ನೊಂದು ಧರ್ಮ ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡುತ್ತೆ 2014 ಅಂತನಾ? ಮುಂಚೆ ಹಿಂದೂಗಳು ಒಂದ್ ನಿಮಿಷ ಹೇಳ್ತೀನಿ ಕೇಳಿ. 14 ಮೋದಿ ಸರ್ಕಾರ ಬರಕ್ಕಿಂತ ಮುಂಚೆ ಹಿಂದೂಗಳಿಗೆ ಅಪಾಯ ಇದ್ದಿಲ್ಲ, ಇವಾಗ ಅಪಾಯ ಇದೆ. ಏನಕ್ಕೆ? ಒಪ್ಕೊಳ್ತೀರಾ? ಕಾರಣ ಯಾರು? ಹಂಗಲ್ಲ, ಕೇಳಿ ಏನಕ್ಕೆ ಅಂತ ಕೇಳಿ. ಕಾರಣ ಯಾರು? ಅಂದ್ರೆ ಅದಕ್ಕಿಂತ ಮುಂಚೆ 70 ವರ್ಷ ಕಾಂಗ್ರೆಸ್ ಸರ್ಕಾರ 70 ವರ್ಷ ಒಂದ್ ನಿಮಿಷ 70 ವರ್ಷ ಕಾಂಗ್ರೆಸ್ ಸರ್ಕಾರ ನಡೀತಾ ಇತ್ತು. ಅವಾಗ ಹಿಂದೂಗಳಿಗೆ ರಕ್ಷಣೆ ಇತ್ತು, ಹಿಂದೂಗಳಿಗೆ ರಕ್ಷಣೆ ಇತ್ತು. ಇವತ್ತು ಕೇಂದ್ರ ಸರ್ಕಾರ ಅವ್ರದ್ದೇ ಇವತ್ತು ರಾಜ್ಯದಲ್ಲಿ ಕೇವಲ ಮುಸಲ್ಮಾನರಿಗೆ ರಕ್ಷಣೆ ಬರ್ತಿದ್ದಾರೆ. ಏನ್ ಕಾರಣ ಏನಕ್ಕದು? ಹರೀಶ್ ಪೂಂಜ ಸರಿ ಇದೆ, ಕೊಟ್ಟು ಗೆಲ್ಸಿರೋರು ಅವ್ರ ಮೇಲೆ ನಂಬಿಕೆ ಇಲ್ಲ ಅವ್ರಿಗೆ. ಬಂದಿಲ್ಲ ಸ್ವಾಮಿ, ಅವ್ರು ನಮ್ ಕಡೆ ಬಂದಿಲ್ಲ. ಅವ್ರು ನಮ್ ಕಡೆ ಬಂದಿಲ್ಲ, ಯಾವ್ದೋ ಪಕ್ಷ ನಮ್ ಕಡೆ ಬಂದಿಲ್ಲ. ಎಲ್ಲೆಲ್ಲಿ ಅಲ್ಲ, ಈ ದೇಶದಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಹಿಂದೂಗಳ ರಕ್ಷಣೆ ಇಲ್ಲ. ಹಿಂದೂಗಳ ರಕ್ಷಣೆ ಇಲ್ಲ. ಹಿಂದೂಗಳ ರಕ್ಷಣೆ ಹಿಂದೂಗಳೇ ಮಾಡಬೇಕು. ಯಾರು ನಮ್ ಕಡೆ ಬಂದಿಲ್ಲ ನಾವು. ಹಿಂದೂಗಳ ರಕ್ಷಣೆ ಹಿಂದೂಗಳೇ ಮಾಡ್ಕೋಬೇಕು. ಹಾಗಾಗಿ ಪ್ರತಿಯೊಬ್ಬ ಹಿಂದೂಗಳು ಸಹ ಜಾಗೃತರಾಗಿ ಅವ್ರ ರಕ್ಷಣೆ ಅವರೇ ಮಾಡ್ಕೋಬೇಕು. ಕಾಂಗ್ರೆಸ್ ಸರ್ಕಾರ ಇರುವಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ದೇಶದಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಹಿಂದೂಗಳು ಅವ್ರ ರಕ್ಷಣೆ ಅವರೇ ಮಾಡ್ಕೋಬೇಕು. ಫಾರೂಕ್ ಅವರೇ, ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಜೆಪಿ ಬರೋಕ್ಕಿಂತ ಮುಂಚೆ ಹಿಂದೂಗಳು ಸೇಫ್ ಆಗಿದ್ರು ಅಂತ ಯಾವ ಆಧಾರದಲ್ಲಿ ಹೇಳ್ತಾ ಇದ್ದೀರಿ? ಯಾವ ಆಧಾರದಲ್ಲಿ ಹಿಂದೂಗಳು ಅವಾಗೆಲ್ಲ ಪೂರ್ತಿ ಸೇಫ್ ಆಗಿದ್ರು ಅಂತ ಹೇಳ್ತಾ ಇದ್ದೀರಿ? ಸಾವಿರಾರು ವರ್ಷದ ಇತಿಹಾಸ ಇದೆ. ಎಲ್ಲಿ ಹೋಗಿದ್ದಾರೆ ಅವರು? ಕಾಶ್ಮೀರದಲ್ಲಿ ನೀವು ಪಂಡಿತರ ಅಂತ ಕೇಳಿ ಬಂದಿದ್ದು ಯಾವ ಸರ್ಕಾರ ಇದ್ದಾಗ? ಕೇಳ್ತಾರಲ್ಲ ಅವರು, ಯಾವ ಸರ್ಕಾರ ಇದ್ದಾಗ? ಬಾಂಬ್ ಬ್ಲಾಸ್ಟ್ ಗಳಾಗಿದ್ದು ಯಾವ ಸರ್ಕಾರದಲ್ಲಿ ಜಾಸ್ತಿ? ಭಾರತೀಯರು ಸೇಫ್ ಆಗಿಲ್ಲ ಅಂತ ಯಾಕೆ ಕೇಳಲ್ಲ ನೀವು? ಪ್ರತಿಯೊಬ್ಬ ಭಾರತೀಯರ ಹಿಂದೂಗಳಿಂದ, ಭಾರತೀಯ ವೇದಗಳಿಂದ, ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರೋರು ಭಾರತೀಯರ. ನಿಮ್ಮ ಪೂರ್ವಜರು ಸಹ ಹಿಂದೂಗಳೇನೆ.